ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಜಿ. ಈ ವಿಡಿಯೋದಲ್ಲಿ ಹೇಗೆ ಮೈಕ್ರೋಸಾಫ್ಟ್ ಆಫೀಸ್ ಪ್ರಾಡಕ್ಟ್ ಅನ್ನ ನಿಮ್ಮ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಮಾಡೋದು ತಿಳಿಯೋಣ. ಸೊ ಮೊದಲಿಗೆ ನೀವು ಮೈಕ್ರೋಸಾಫ್ಟ್ ಆಫೀಸ್ ಪ್ರಾಡಕ್ಟ್ ಅನ್ನ ಮೈಕ್ರೋಸಾಫ್ಟ್ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೀವು ಮೈಕ್ರೋಸಾಫ್ಟ್ ವೆಬ್ಸೈಟಿಗೆ ಹೋದ್ರೆ ಡೌನ್ಲೋಡ್ ಸಿಗುತ್ತೆ, ಡೌನ್ಲೋಡ್ ಮಾಡಿ. ಇಲ್ಲಿ ನೀವು ನೋಡಬಹುದು, ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಮೈಕ್ರೋಸಾಫ್ಟ್ ಆಫೀಸ್ 16. ಅದನ್ನು ಓಪನ್ ಮಾಡಿದರೆ ನಿಮಗೆ .exe ಒಂದು ಸೆಟಪ್ ಫೈಲ್ ಓಪನ್ ಆಗುತ್ತೆ. ಸೆಟಪ್ ಫೈಲ್ ಮೇಲೆ ಒಂದು ಬಾರಿ ಮಾತ್ರ ಡಬಲ್ ಕ್ಲಿಕ್ ಮಾಡಿ. ಸೊ ಇಲ್ಲ ಅಂದ್ರೆ ಮಲ್ಟಿಪಲ್ ಟೈಮ್ಸ್ ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ಮಲ್ಟಿಪಲ್ ಇನ್ಸ್ಟಾಲೇಷನ್ ವಿಂಡೋ ಓಪನ್ ಆಗುತ್ತೆ. ದಯಮಾಡಿ ಒಂದೇ ಒಂದು ಬಾರಿ ಡಬಲ್ ಕ್ಲಿಕ್ ಮಾಡಿ. ಈ ಟೋಟಲ್ ಮೈಕ್ರೋಸಾಫ್ಟ್ ಆಫೀಸ್ ಪ್ರಾಡಕ್ಟ್ ಟೋಟಲ್ ಸೈಜ್ ಬಂದು 2 to 2.5 GB ಇರುತ್ತೆ. ಸೊ ನೀವು ಡೌನ್ಲೋಡ್ ಮಾಡಬೇಕಾದ್ರೆ ಸೊ ನೋಡಿಕೊಂಡು ಡೌನ್ಲೋಡ್ ಮಾಡಿ. 2.5 GB ನೀವು ನೋಡ್ಬೋದು. ಇನ್ಸ್ಟಾಲೇಷನ್ ವಿಂಡೋ ಸ್ಟಾರ್ಟ್ ಆಯಿತು. ಈ ಮೈಕ್ರೋಸಾಫ್ಟ್ ಆಫೀಸ್ ಪ್ಯಾಕೇಜ್ ಒಳಗಡೆ ವರ್ಡ್ ಇದೆ, ಎಕ್ಸೆಲ್ ಇದೆ, ಪವರ್ ಪಾಯಿಂಟ್ ಇದೆ, ಔಟ್ಲುಕ್ ಇದೆ, ಒನ್ ನೋಟ್ ಇದೆ, ಪ್ರೆಸೆಂಟೇಷನ್ ಇದೆ, ಸ್ಕೈಪ್ ಇದೆ, ಡ್ರೈವ್ ಇದೆ, ಮತ್ತೆ ಆಕ್ಸೆಸ್ ಇದೆ. ಈ ಎಲ್ಲಾ ಪ್ರತಿಯೊಂದು ಪ್ರಾಡಕ್ಟ್ ಅನ್ನ ಹೇಗೆ ಯೂಸ್ ಮಾಡೋದು, ಉದಾಹರಣೆಗೆ ಎಕ್ಸೆಲ್ ಹೇಗೆ ಯೂಸ್ ಮಾಡೋದು, ಒನ್ ನೋಟ್ ಹೇಗೆ ಯೂಸ್ ಮಾಡೋದು, ಆಕ್ಸೆಸ್ ಹೇಗೆ ಯೂಸ್ ಮಾಡೋದು, ಸೊ ಇದನ್ನ ಪ್ರತಿಯೊಂದನ್ನು ಬೇರೆ ಒಂದು ವಿಡಿಯೋ ಸೀರೀಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಈಗ ಇನ್ಸ್ಟಾಲೇಷನ್ ನಡೀತಾ ಇದೆ. ನಿಮ್ಗೆ ಎಲ್ಲಾ ಮೈಕ್ರೋಸಾಫ್ಟ್ ಆಫೀಸ್ ಪ್ರಾಡಕ್ಟ್ ಬೇಕು ಅಂದ್ರೆ ನೀವು ಒಟ್ಟಿಗೆ ಇನ್ಸ್ಟಾಲ್ ಮಾಡಿಸ್ಕೋಬಹುದು. ಅಥವಾ ನನಗೆ ವರ್ಡ್ ಮಾತ್ರ ಬೇಕು, ಔಟ್ಲುಕ್ ಮಾತ್ರ ಬೇಕು, ಒನ್ ನೋಟ್ ಮಾತ್ರ ಬೇಕು, ಸ್ಕೈಪ್ ಮಾತ್ರ ಬೇಕು ಅಂದ್ರೆ ಹಾಗೆ ನೀವು ಕಸ್ಟಮೈಸ್ಡ್ ಇನ್ಸ್ಟಾಲೇಷನ್ ಬೇಕಾದ್ರೂ ಮಾಡ್ಕೋಬಹುದು. ಇಲ್ಲಿ ನಾನು ಎಲ್ಲಾ ಪ್ರಾಡಕ್ಟ್ ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಆಲ್ರೆಡಿ ಆಲ್ಮೋಸ್ಟ್ 65 to 70% ಆಗಿದೆ. ಇನ್ಸ್ಟಾಲೇಷನ್ ಮುಗೀತು. ಸೊ ನೀವು ಇನ್ಸ್ಟಾಲೇಷನ್ ಮುಗಿದ ನಂತರ ಸೊ ನಾವು ಅಲ್ಲಿ ನೀವು ನೋಡ್ಬೋದಲ್ಲಿ ಸೊ ಯು ಆಲ್ ಸೆಟ್ ಟು ಇನ್ಸ್ಟಾಲೇಷನ್ ಮುಗ್ದಿದೆ. ಈಗ ನಾನು ಈ ವಿಂಡೋವನ್ನ ಕ್ಲೋಸ್ ಮಾಡ್ತೀನಿ. ಸೊ ಈ ವಿಂಡೋನ ಕ್ಲೋಸ್ ಮಾಡಿದ ನಂತರ ನಾವು ವಿಂಡೋನ ಕ್ಲೋಸ್ ಮಾಡ್ತಿದ್ದೀನಿ. ಸೊ ನಾ ಈ ವಿಡಿಯೋ ಸೀರೀಸ್ ಅನ್ನ ಕರ್ನಾಟಕದಲ್ಲಿ ಇರೋ ಕನ್ನಡಿಗರು ಸೊ ಟೆಕ್ನಿಕಲ್ ವಿಡಿಯೋಸ್ ಅಲ್ಲಿ ಟೆಕ್ನಿಕಲ್ ಇದರಲ್ಲಿ ಬಲಿಸಲಾಗ್ಲಿ ಅಂದ್ಬಿಟ್ಟು ನಾನು ಈ ವಿಡಿಯೋ ಸೀರೀಸ್ ಅನ್ನ ಮಾಡ್ತಾ ಇದ್ದೀನಿ. ನೋಡಿ, ನಾನು ಇದನ್ನ ಕ್ಲೋಸ್ ಮಾಡ್ತೀನಿ. ಸೊ ಕ್ಲೋಸ್ ಮಾಡಿದ ನಂತರ ನಾನು ಸ್ಟಾರ್ಟ್ ಮೆನ್ಯೂಗೆ ಹೋದ್ರೆ ನೀವು ಇಲ್ಲಿ ನೋಡ್ಬೋದು. ನೋಡಿ, ಮೈಕ್ರೋಸಾಫ್ಟ್ ಎಕ್ಸೆಲ್ ಇದೆ, ಮೈಕ್ರೋಸಾಫ್ಟ್ ಆಫೀಸ್ ಇದೆ, ಮೈಕ್ರೋಸಾಫ್ಟ್ ಸ್ಟೋರ್ ಇನ್ಸ್ಟಾಲ್ ಆಗಿದೆ, ಒನ್ ನೋಟ್ ಇನ್ಸ್ಟಾಲ್ ಆಗಿದೆ, ಔಟ್ಲುಕ್ ಇನ್ಸ್ಟಾಲ್ ಆಗಿದೆ, ಸ್ಕೈಪ್ ಇನ್ಸ್ಟಾಲ್ ಆಗಿದೆ, ಪವರ್ ಪಾಯಿಂಟ್ ಇನ್ಸ್ಟಾಲ್ ಆಗಿದೆ. ಸೊ ಈಗ ನಾನು ಎಕ್ಸೆಲ್ ಅನ್ನ ಓಪನ್ ಮಾಡ್ತೀನಿ. ಸೊ ಎಕ್ಸೆಲ್ ಅನ್ನ ಓಪನ್ ಮಾಡಿದ ನಂತರ ಇಲ್ಲಿ ಪ್ರಾಡಕ್ಟ್ ಕೀ ಕೇಳ್ತಿದೆ. ನೀವು ಪ್ರಾಡಕ್ಟ್ ಕೀನ ನೀವು ಇಲ್ಲಿ ಹಾಕಬೇಕು. ಸೊ ಪ್ರಾಡಕ್ಟ್ ಕೀ ಹಾಕಿದ ನಂತರ ಅದು ವಿಂಡೋನ ಕ್ಲೋಸ್ ಮಾಡ್ತೀನಿ. ನಾನು ಪ್ರಾಡಕ್ಟ್ ಕೀನ ನಂತರ ಹಾಕೊಳ್ತೀನಿ. ಸೊ ಇಲ್ಲಿ ನಾನು ಹೊಸ ಫೈಲ್ ಅನ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿ ನಾನು ಟರ್ಮ್ಸ್ ಅಂಡ್ ಕಂಡೀಷನ್ ಅಕ್ಸೆಪ್ಟ್ ಕೊಡ್ತೀನಿ. ಅಲ್ಲಿ ಪ್ರಾಡಕ್ಟ್ ಕೀ ಕೇಳ್ತಿದೆ, ನಾನು ಲೇಟರ್ ನಾನು ಪ್ರಾಡಕ್ಟ್ ಕೀನ ಹಾಕೊಳ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಮೈಕ್ರೋಸಾಫ್ಟ್ ಆಫೀಸ್ ಇನ್ಸ್ಟಾಲ್ ಆಗಿದೆ. ಸೊ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ತಿಳ್ಕೊಳ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು. ನಿಮ್ಮ ದಿ ನೆಟ್ವರ್ಕ್ ಮಾಂಕ್.